ಕ್ಯಾಬಿನೆಟ್ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನು ಮಾಡಿದ್ದಾರೆ, ಯಾಕಂದ್ರೆ ಇವು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲಿ ಉತ್ತರ ಕೊಡ್ಲಿ ಅವರೇ. ರೀಸೆಂಟ್ ಅಂದ್ರೆ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಮಾತಾಡಿ ಮುಗಿಸ್ಲಿ. ಬಿಜಾಪುರದಲ್ಲಿ ಯಾವುದೋ ಯೂನಿವರ್ಸಿಟಿ ಇಲ್ಲ ಬಿಡ್ರಿ. ನಮ್ದು ಇದು ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಂದ್ ಮಾಡ್ತಾ ಇದ್ದೀವಿ. ಆಯ್ತು, ಬಿಜಾಪುರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ. ಅವರೆಲ್ಲರೂ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನ ಮಾಡ್ತೀವಿ. ಓಕೆ, ಈಗ ಇದನ್ನು ಮುಂದಿನ ವಾರ ನಾನು ಚರ್ಚೆಗೆ ತಗೊಳ್ತೇನೆ. ಗಮನಿಸಲು ಸೂಚನೆ. ಎನ್ಎ ಹರೀಶ್ ದಯವಿಟ್ಟು ಸಭಾಧ್ಯಕ್ಷರೇ ಸೋಮವಾರಕ್ಕೆ ಕೊಡಿ ನೋಡ್ತೇನೆ. ಮುಂದಿನ ವಾರ ಅಂದ್ರೆ ಸೋಮವಾರಕ್ಕೆ. ಎನ್ ಶ್ರೀನಿವಾಸ್ ಆಯ್ತಲ್ಲ, ಪಾಸ್ ಆಯ್ತು ಅಂತಲ್ಲ. ಬಿಪಿ